ಸಿಸ್ಟರ್, ಎಷ್ಟೊತ್ತಾಯ್ತು ಇವ್ರಿಗೆ ಪೇನ್ಸ್ ಸ್ಟಾರ್ಟ್ ಆಗಿ? ಸರ್ ಅದು 2 ಅವರ್ಸ್ ಆಯಿತು. ಬಂದಿದ್ದರು. ನಾನು ಒಂದು ಇದನ್ನು ಮಾಡಿದ್ದೀನಿ, ಇಂಜೆಕ್ಷನ್ ಕೊಟ್ಟಿದ್ದೇನೆ ಅವ್ರಿಗೆ, ಬ್ಯಾನಿ ಬರುವಂಗೆ. ಅವರು ಇದನ್ನೇ ಮಾಡ್ತಾ ಇಲ್ಲ, ಪುಷ್ ಮಾಡ್ತಾ ಇಲ್ಲ. ಅದಕ್ಕೆ ನೋಡಿಬಿಟ್ಟು ನಾವು ಅದು ತುಂಬ ಫೇನ್ ಮಾಡ್ಕೋತಾ ಇದ್ದಾರೆ. ಪುಷೇ ಮಾಡ್ತಾ ಇಲ್ಲ. ನಾವು ಸಿಸ್ಟರ್ಸ್ ಎಲ್ಲ ಇದು ಮಾಡಿದ್ವಿ, ಅವರು ಏನು ಇದು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನೇ ಒಂದು ಸಲೈನ್ ಬಾಟಲ್ ಹಾಕಿದ್ರಾಯ್ತು ಅಂತ ಹಾಕಿದ್ದೀನಿ ಸರ್. ಹ್ಞೂ ಇನ್ನು 1 ಇಂಚ್ ಇದೆ ಅಷ್ಟೇ ಮಗು ಬರೋಕ್ಕೆ. ನೀನು ಬ್ಯಾನಿ ಕೊಡಬೇಕಮ್ಮ. ನೀನು ಬೇಗ ಬೇಗ ಪುಷ್ ಮಾಡಿದ್ರೆ ನಿನ್ನ ಮಗು ಹೊರಗೆ ಬಂದುಬಿಡ್ತೈತೆ. ನಿನಗೆ ಪೇನ್ ಕಮ್ಮಿ ಆಕ್ಕೈತಿ. ನೀನು ಈ ರೀತಿ ಲೇಟ್ ಮಾಡ್ಕೊತ ಕುಂತ್ರೆ ನಿನಗೂ ನೋವು, ಸಿಸ್ಟರ್ಗಳಿಗೂ ತ್ರಾಸು. ಇವರು ಫೇಮಸ್ ಸಿಸ್ಟರು, ಎಲ್ಲ ಡೆಲಿವರಿಗಳು ಫಸ್ಟ್ ಮಾಡಿಸ್ಕೊಳ್ಳೋದವ್ರು. ನೋಡು ನೋಡು, ಭಾಳ ನೀನು ತ್ರಾಸು ಮಾಡ್ಕೊಳಕತ್ರ ನೀನು ಸ್ಟೀಚ್ ಭಾಳ ಬೀಳ್ತಾವೆ. ನಾನು ಹೇಳೋದು ಕೇಳು. ಇಲ್ಲ ನಿನ್ನ ತ್ರಾಸು ತಡ್ಕೊಳಕ್ಕಾಗಲ್ಲ ಅಂದ್ರೆ ಬಡ ಬಡ ಕುಯ್ದು ಸಿಸರಿನ್ ಮಾಡಿಬಿಡ್ತೀನಿ. ಏನು? ಅಯ್ಯೋ ಬೇಡ ಸರ್, ಬೇಡ. ನನಗೆ ನಾರ್ಮಲ್ ಡೆಲಿವರಿನೇ ಬೇಕು. ನಂಗೆ ಸಿಸರಿನ್ ಬೇಡ ಸರ್. ನಾನು ಒಂದು 5 ನಿಮಿಷ ಸರ್, ಬರ್ತಾ ಇದೆ. ಆದರೆ ನಂಗೆ ತುಂಬ ತ್ರಾಸಾಗ್ತಾ ಇದೆ. ಅದಕ್ಕೆ ತರಾಸ ಅಂದ್ರೆ ಮತ್ತು ಮಕ್ಕಳು ಹಿಡಿಯೋದಂದ್ರೆ ತರಾಸನವ. ಒಂದು ಜೀವ ಹೊರಗೆ ಬರ್ಬೇಕಂದ್ರೆ ಅದಕ್ಕೆ ತರಾಸ ಆಗೋದನ. ಅಲ್ವಾ ಸರ್, ಅಷ್ಟು ಹೇಳ್ತಾರ. ನೀ ಲಗು ಲಗು ಬ್ಯಾನಿ ಕೊಡೋದು ಬಿಟ್ಟು ಮತ್ತು ಸರ್ಗೆ ಇದು ಮಾಡ್ತಿಲ್ಲ. ಲಗು ಲಗು ಬ್ಯಾನಿ ಕೊಡು ಸರ್. ನೀವು ಹೋಗ್ರಿ, ನಾವು ಏನಾರ ಹಂಗೇನಾರ ಪ್ರಾಬ್ಲಮ್ ಇದ್ರೆ ಕರಿತೇವ್ರಿ. ಆಯ್ತು ಸಿಸ್ಟರ್, ನಾನು ಹೋಗಿರ್ತೀನಿ. ಏನಾದರೂ ಹಂಗೆ ಪ್ರಾಬ್ಲಮ್ ಇದ್ರೆ ನನಗೆ ಕಳಿಸ್ರಿ ಸೇಕಮ್ಮನ, ನಾವು ಬರ್ತೀವಿ. ಆಯ್ತು ರೀ ಸರ್, ನೀವು ಹೋಗ್ರಿ. ಹಾಂ, ಲಗು ಲಗು ಬ್ಯಾನಿ ಕೊಡುವ. ನೋಡು, ಹಿಂಗೆ ಟೈಮ್ ಮಾಡ್ಕೊಂತ ನಿಂತ್ರೆ ಸರಿ ಹೋಗಲ್ಲ. ನೀವು ಲಗು ಲಗು ಬ್ಯಾನಿ ಕೊಟ್ಟರೆ ನಮಗೂ ಇದು, ಇಲ್ಲಾಂದ್ರೆ ನಮ್ಮ ನಿಧಿ ಬರ್ತದೆ, ಹೋಗಿ ಮಲ್ಕೋತೀವಿ ನಾವು. ಕೊಡು ಬ್ಯಾನಿ. ಅಲ್ಲ, ಗಂಡನ ಮಗಲ್ದಾಗ ಹೋಗಿ ಮಲ್ಕೊಳಕ್ಕೆ ಗೊತ್ತಾಕತಿ, ಈಗ ಮಕ್ಳದ್ದು ಬ್ಯಾನಿ ಕೊಡಕ್ಕೆ ಗೊತ್ತಾಗಲ್ಲ ನಿಂಗೆ. ಅದ್ಯಾಕ್ರಿ ಹಿಂಗೆ ಮಾತಾಡ್ತೀರಿ? ಅಲ್ಲ, ಕೊಡ್ತಾ ಇದೀನಿ ತಾನೇ. ನೀವೇನು ಇದನ್ನು ಬೈತಾ ಇದ್ದೀರಲ್ಲ ಪೇಷಂಟ್ನ ಚೆನ್ನಾಗಿ ನೋಡ್ಕೊದ್ಬಿಟ್ಟು. ಅದು ಒಂದು ಕೂಸಿನ ಜೀವನ ಪ್ರಶ್ನೆ. ಅಲ್ಲಿ ಹೊಟ್ಟೆಲಿ ಕೂಸಿಕೊಂಡಿರ್ತೈತೆ. ನೀ ಏನಾರ ಬ್ಯಾನಿ ಕೊಡೋದು ನಡ್ಕ ಬಿಟ್ಟು ಅಂದ್ರೆ ಉಸಿರು ಅದ್ರ ಕುತ್ತಿಗೆಗೆ ಉರ್ಲಾಕೈತಿ. ಅದಕ್ಕೆ ಉಸಿರು ನೀನು ಒಮ್ಮೆ ಕತ್ತರಿಸಿ ಬ್ಯಾನಿ ಕೊಟ್ರೆ ಕೂಸರ ಬರ್ತೈತಿ, ಇಲ್ಲಾಂದ್ರೆ ಕೂಸಿಗೆ ಉರ್ಲಾಕೈತಿ. ಎಂದು ಬುದ್ಧಿ ಬರ್ತೈತಿ ನಿಮಗೆ? ಕೊಡು ಬೇಗ, ಕೊಡು. ಇನ್ನೊಂದು ಸ್ವಲ್ಪ ಐತೆ, ಕೊಡು. ಅಮ್ಮ, ಆಗ್ತಾ ಇಲ್ಲ ನನಗೆ. ಕೊಡಮ್ಮ, ಕೊಡು. ಕೂಸಿಕೊಂಡೈತಿ, ಕೊಡು. ಅಯ್ಯೋ, ಯಾಕೆ ಹೊಡಿತಾ ಇದ್ದೀರಾ? ಮೊದಲೇ ಹೊಟ್ಟೆ ನೋವು, ನೀವು ಬೇರೆ ಹೊಡಿತಾ ಇದ್ದೀರಾ? ಮಾತು ಬೇಡಮ್ಮ, ಲಗು ಲಗು ಕೊಡು. ಅಮ್ಮ, ನನ್ನ ಮಗಳು ಎಷ್ಟು ನರಳಾತಾಳ ಇವ. ಲಗು ಡೆಲಿವರಿ ಆಗಲಿ ದೇವ್ರೆ, ಎಷ್ಟು ತ್ರಾಸ ಮಾಡ್ಕೊಳತ್ತಾಳ ನನ್ನ ಮಗಳು. ಇವ ಸಿಸ್ಟರ್, ನನ್ನ ಮಗಳು ಯಾಕೆ ಬಾಯ್ ಮಾಡತ್ತಾಳ್ರಿ? ಹೊರಗೆ ಕುಂದ್ರಮ್ಮ ನೀನು. ಅಲ್ಲ, ಬಂದು ಬಡಿಕೆ ಅಂದ್ರೆ ಪೇಷಂಟ್ ಕರ್ಕೊಂಡು ಹೊರಗೆ ಹೋಗತ್ತಾ? ಇಲ್ಲವ ಇಲ್ಲ, ಲಗು ಡೆಲಿವರಿ ಮಾಡ್ಕೊಂಡು ಕೊಡ್ರಿ. ನಾವು ಮಾಡ್ಕೊಳಕ್ಕೆ ತಯಾರದವ, ನಿನ್ನ ಮಗಳ ಕೊಡಕ್ಕೆ ತಯಾರಿಲ್ಲ. ಬ್ಯಾನಿ ಏನು ಮಾಡೋಣ? ಎದಕ್ಕೆ ಬಿಡ್ಕೊಳತ್ತಿ ಹಿಂಗೆ? ಅವ್ರು ಮಾಡೋ ಕರ್ತವ್ಯ ಮಾಡ್ತಾರೋ. ಅಲ್ಲ, ನೀಲಾನು 2 ಮಕ್ಕಳನ್ನ ಹಡ್ದಾಳು. ಅಲ್ಲ, ಎಲ್ಲರೂ ಮಕ್ಕಳನ್ನ ಹಿಡಿದನವ. ನೀನು ಹೊಡೆದಿಲ್ವಿ? ನೀ ಯಾಕೆ ಈಗ ಹಂಗೆ ಮಾಡತಿ? ಮತ್ತು ಡೆಲಿವರಿ ಅಂದ್ರೆ ಒಂದು ಕೂಸು ಹುಟ್ಟಬೇಕಂದ್ರೆ ತ್ರಾಸ ಆಗೋದನವಿ. ಸ್ವಲ್ಪ ಸಮಾಧಾನ ಇಟ್ಕೊ. ಸಮಾಧಾನ ಆತೇನಲ್ಲಿ ನಿಂಗೆ? ಯವ್ವ, ಆಕಿಗೆ ಯಾಕೆ ಅನ್ನತ್ತಿ ನೀನು? ಅಲ್ಲಲ್ಲಿ ಹಾಲು ಕುಡ್ದಂಗೆ ಸಂತೋಷ ಆಗಿರ್ಬೇಕು ನಿನಗೆ. ಡೆಲಿವರಿ ಟೈಮ್ದಾಗ ಎಲ್ಲರೂ ಗಂಡ ಮಗ್ಗಲ್ದಾಗಿರ್ಲಿ ಅಂತಾರೆ. ನೀನು ನನ್ನ ಮಗಳ ಮಗಲ್ದಾಗ ಆಕೆ ಗಂಡಿಲ್ದಂಗೆ ಮಾಡಿದಿ. ಆಕೆ ಗಂಡನ ಮನೆ ಬಿಟ್ಟು ಹೋಗೋಂಗೆ ಮಾಡಿದೆ. ನಿನಗೆ ಒಳ್ಳೇದಾಗಲ್ಲೇ, ನೀ ಉದ್ಧಾರ ಆಗುಲ್ಲೇ. ನೀ ಉದ್ಧಾರ ಅಂತೂ ಹಾಕೋದೇ ಇಲ್ಲ, ಹಾಳಾಗಿ ಹೋಗ್ತೀನಿ. ಯವ್ವ, ಏನು ಮಾತಾಡ್ತೀನಿ? ನೀ ಹೆಂಡತಿ ಬಾಲ ಬಡಿಯಾಕತ್ತೀನೋ? ಇಷ್ಟು ದಿವಸ ನಿಂಗೆ ಏನು ಸುತ್ತಾಡ್ತಿದ್ದಲ್ಲ, ಅವಾಗ ಹೆಂಡತಿ ಬೇಡಾಗಿತ್ತು. ಈಗ ನಿಂಗೆ ಎಲ್ಲಿ ಹೋದ್ಲು? ಯಾಕೆ ಪತ್ತೆನೇ ಇಲ್ಲ ಆಕೆ? ನಿಂಗೆ ಇನ್ನೂ ನಿಂಗೆ ವಿಷಯ ಗೊತ್ತಿಲ್ಲಲ್ವೇ? ನಿಂಗೆ ಹೋದ್ಲಕ್ಕಿ. ನಿಂಗೆ ಯಾಕೆ ಹೋದ್ಲು? ಜೈಲ್ ಸೇರಿದ್ಲು ನಿಂಗೆ. ಏನು ಹೇಳತ್ತಿಲ್ಲ? ನಿಂಗೆ ಜೈಲ್ ಸೇರಿದ್ಲ? ನಿಂಗೆ ಎಂಥ ಖತರ್ನಾಕ್ ನಿಂಗಿದ್ಲಂತ ನನಗೆ ಗೊತ್ತಿರಲಿಲ್ಲ. ಅಕ್ಕಿ ಜೊತೆ ನಾ ಚಂದಮ್ಗೆನೇ ಇದ್ನಿ. ಅದನ್ನೆಲ್ಲಾನು ನೀನು ಸೊಸಿ ನೀಲಾ ಬಯಲು ಮಾಡಿದ್ಲು. ಆಕೆ ಇನ್ನು ಒಬ್ಬರ ಇಬ್ಬರ ಅಲ್ಲ, 7-8 ಜನ ಮಂದಿ. ಯಾರ ಆಸ್ತಿ ಇರ್ತೈತಿ, ಯಾರ ಹೊಲ ಇರ್ತೈತಿ ಎಲ್ಲ ಕಸ್ಕೊಳಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾಳೆ ಆಕಿ. ಅಯ್ಯೋ ದೇವ್ರೆ, ನಾನು ಆ ನಿಂಗಿನ ಕರ್ಕೊಂಬಂದಿಕಿನ ಆಟ ಆಡ್ಸೋಣ. ನಿಂಗೆ ಜೈಲಿಗೆ ಹೋಗಿರೋ ವಿಷಯ ನಂಗೆ ಗೊತ್ತೇ ಇಲ್ಲ. ಇವು ನನ್ನ ಮುಂದೆ ಏನೂ ಬಾಯೇ ಬಿಟ್ಟಿಲ್ಲ. ಈಗ ನೋಡು, ಅಂದ್ರೆ ನಿಂಗೆ ಹೋಗಿದ್ದಕ್ಕೆ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಹರಿತಿಂಗ ಅಂದ್ರೆ ಈಗ ನೀ ಏನು ಆಟ ಆಡ್ಬೇಕಾತ್ ನಾನು? ನಮಸ್ಕಾರ ರೀ, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ರಿ. ನಾನು ಏನು ಹೇಳ್ಬೇಕನ್ನತ್ತೇನಂದ್ರೆ, ನಾನು ಇನ್ನೊಂದು ಕಥೆನೇ ಸ್ಟಾರ್ಟ್ ಮಾಡಿದ್ದೀನಿ. ತಪ್ಪಿದ ಮಗ ಅಂತ ಹೊಸ ಸೀರಿಯಲ್ ಮಾಡ್ತಾ ಇದೀವಿ. ಭಾಳ ಚಲೋ ಐತ್ರಿ. ಕತೆ ಮಾತ್ರ ಭಾಳ ಸೂಪರ್ ಐತಿ. ಅದು ಹಳ್ಳಿ ಕತಿನ ಟೈಪ್ ಐತ್ರಿ. ನೀವು ನೋಡ್ರಿ, ನಿಮಗೆ ಭಾಳ ಇಷ್ಟ ಆಕತಿ. ಮುಂದೆ ನಿಮಗೆ ಫಸ್ಟ್ ಅದು ಕತೆ ಏನಂತ ಅನಿಸ್ತೈತಿ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ. ಮುಂದೆ ಹೋಗ್ತಾ ನಿಮ್ಗೆ ಆ ಕತೆ ಬಗ್ಗೆ ಭಾಳ ಇಂಟ್ರೆಸ್ಟ್ ಬರ್ತೈತ್ರಿ. ಹಂಗೆ ಆ ಕತೆ ನೋಡಕತ್ರ ತಾಯಿಲಕ್ಕೆ ತಬ್ಲಿಕ್ಕಿಂತನೂ ಚೆನ್ನಾಗೈತಿ. ನೀವು ಅದಕ್ಕೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಆ ಚಾನಲ್ ಹೆಸರು ಬಂದು ಕಾರ್ಟೂನ್ ಸೀರಿಯಲ್ ಕನ್ನಡ ಅಂಥೇಳಿ ಐತ್ರಿ. ಹಂಗೆ ಅದರ ನಿಮಗೆ ಫೋಟೋನು ಇಲ್ಲಿ ಸೈಡಿಗೆ ಹಾಕ್ತೇನೆ ನೋಡ್ರಿ. ಇದನ್ನು ಮತ್ತು ಅದರ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ ಒಳಗೆ ಕೊಡ್ತೇನೆ ರೀ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಂದ್ರೆ ನಾನು ಪಿನ್ ಮಾಡಿರ್ತೇನೆ. ನೀವು ಕ್ಲಿಕ್ ಮಾಡಿರಂದ್ರೆ ಅದು ಓಪನ್ ಆಕೈತ್ರಿ. ಆ ಚಾನಲ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಕ್ಕೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೇನೆ. ಅಂದ್ರೆ ಈಗ ನಿಂಗಿಲ್ದಕ್ಕೆ ನಿನಗೆ ನೀಲಾನ ಮೇಲೆ ಪ್ರೀತಿ ಉಕ್ಕಿ ಹರಿಯತೈತನ? ನೀಲಾನ್ ಮೇಲೆ ಪ್ರೀತಿ ಉಕ್ಕಿ ಹರಿಯೋದಲ್ಲ, ಅವಳು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ನನ್ನ ಜೊತೆ ಇನ್ನೂ ಜೀವನ ಮಾಡ್ತಾ ಇದ್ದಾಳಲ್ಲ. ಆಕೆ ಇನ್ನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಳಲ್ಲ, ನಾನು ಅದಕ್ಕೆ ಪುಣ್ಯ ಮಾಡಿನಂತ ತಿಳ್ಕೊ.
ಹಾಂ 2 ಮಕ್ಕಳಾಗಿ ಆಕಿ ಜೊತೆ ಸಂಸಾರ ಮಾಡಿ ಹೊಳ್ಳಿ ಮಾತು ನಾನು ಹಾಂ ನಾ ಇನ್ನೊಬ್ಬಾಕಿನ ಇಟ್ಕೊಂಡಿದ್ದೇನಂದ್ರೆ ಆಕೆ ಹೆಂಗೆ ಬಿಡ್ತಾಳ ಅಲ್ಲ ಆದ್ರೂ ಪಾಪ ಆಕಿ ಒಳ್ಳೆ ಗುಣ ನನ್ನನ್ನು ಒಪ್ಕೊಂಡಾಳ. ಅಂದ್ರೆ ನೀವಿಬ್ಬರಿಗೆ ಒಂದಾಗ್ಬಿಟ್ಟಿದ್ದೀರಿ. ನಿಮ್ಮಿಬ್ಬರ ಮಧ್ಯೆ ಯಾವ ಕಲ್ಮಶನೂ ಇಲ್ಲ. ಇಲ್ಲ ನಮ್ಮಿಬ್ಬರ ಮಧ್ಯೆ ಯಾವ ಕಲ್ಮಶನೂ ಇಲ್ಲ, ನಿಜವಾದ ಪ್ರೀತಿ. ನನ್ನ ಮಕ್ಕಳ ಮೇಲೆ ಆನೆಗೂ ನಿಜ, ನಾನು ನೀಲನ ಸಾಯಿವರೆಗೂ ಪ್ರೀತಿಸ್ತೀನಿ. ಅವಳ ಮೇಲೆ ಬೇರೆ ಯಾರಾದರೂ ಅಪವಾದ ಮಾಡೋಕ್ಕೆ ಏನಾದ್ರು ಅಪವಾದ ಹೂಡಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಇನ್ನು ಮುಂದೆ ನಿನಗೂ ಹೇಳ್ತಾ ಇದ್ದೀನಿ ಬಿ, ಆಕಿ ಜೊತೆ ಚಂದಂಗೆ ಇರು. ಅತ್ತಿಗತೆ ಅತ್ತಿ ವರ್ಷ ತೋರಿಸೋದು ಬಿಟ್ಟು ಅತ್ತಿಯಾಗಿ ತಾಯಿಗತೆ ಇರು, ಬೇಡ ಅನ್ನಲ್ಲ. ನೀನು ಇದನ್ನು ಮಾಡು ಅಂತ ಹೇಳ್ಕೊಂತು ಮಾಡ್ತಾಳೆ ಅವಳು. ಅವಳ ಮೇಲೆ ಕೆಂಡ ಮಸ್ತಿದು ಅವ್ರ ಇವ್ರನ್ನ ಬಗ್ಗೆ ಅವಳಿಗೆ ಕೆಟ್ಟದಾಗಿ ಹೇಳೋದು ಇದೆಲ್ಲ ಬಿಟ್ಬಿಡು, ಒಳ್ಳೇದಲ್ಲ. ಸಾರಿ. ಅಯ್ಯೋ ಅಮ್ಮ, ಹೊಟ್ಟೆ ನೋವು ಅಮ್ಮ. ಕೊಡಮ್ಮ, ಕೊಡು, ಬನ್ನಿ ಕೊಡು. ಯಾವಾಗಾತು ಇದನ್ನೇ ನಾಟಕ ಮಾಡತ್ತೀಯ? ನನ್ನ ಮಗಳು ಯಾಕೋ ಭಾಳ ಇದನ್ನ ಮಾಡ್ಕೊಳತ್ತಾಳ. ಈ ಸರ್ಕಾರ ದವಾಖಾನೆ ಕರ್ಕೊಂಬರ್ಬಾರ್ದಾಗಿತ್ತು, ನಾವು ಚಲೋ ದವಾಖಾನೆ ಕರ್ಕೊಂಡು ಹೋಗ್ಬೇಕಾಗಿತ್ತಿಕಿನ. ಅತ್ತಿ ಬೇಜಾರು ಮಾಡ್ಕೋಬೇಡ್ರಿ, ನಾನು 2 ಸರ್ಕಾರ ದವಾಖಾನೆಯಾಗ ಆಗ್ಯಾವ್ರಿ. ಅವರು ಪಾಪ ನಮ್ಮ ಒಳ್ಳೇದೇ ಕೇಳ್ತಿರ್ತಾರೆ. ನಾವು ಬೇಗ ಬ್ಯಾನಿ ಕೊಟ್ರೆ ಕೂಸಿಗೆ ತೊಂದರೆ ಆಗಲ್ರಿ. ಇಲ್ಲಾಂದ್ರೆ ಕೂಸು ಹೊಲಸು ನೀರು ಕುಡಿತೈತಿ. ನಾವೇನಾದರೂ ಬ್ಯಾನಿ ಕೊಡುವಾಗ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಕೂಸಿಗೆ ಕುತ್ತಿಗೆ ಕುರ್ಲಾಗಿ ಕೂಸು ಸಿಕ್ಕಲ್ಲೇ ಕಲಾಸ ಆಕೈತ್ರಿ. ಅದಕ್ಕೆ ಅವರು ಕೂಸಿನ ಕಾಳಜಿನೂ ನೋಡ್ತಿರ್ತಾರೆ, ಇತ್ತು ತಾಯಿ ಕಾಳಜಿನೂ ನೋಡ್ತಿರ್ತಾರೆ. ಒಮ್ಗಿಲೆ ಪುಷ್ ಮಾಡಿ ನಾವು ಬ್ಯಾನಿ ಕೊಟ್ರೆ ಕೂಸು ಬೇಗ ತಟ್ಟಾಕೈತ್ರಿ. ಅದು ಅವ್ರು ಹೇಳ್ತಾ ಇದ್ದಾರೆ ಅಷ್ಟ, ಅದು ಅವಳು ಮಾಡೋ ಹಠಕ್ಕೆ ಅವ್ರು ಬೈತಾ ಇದ್ದಾರೆ. ಅದು ಅವ್ರಿಗೂ ಕಾಳಜಿ ಇರ್ತೈತ್ರಿ. ಸರ್ಕಾರ ದವಾಖಾನೆ ಅಂದರೆ ಎಲ್ಲರನ್ನೂ ಅಷ್ಟು ಚಲೋ ನೋಡ್ಕೋತಾರ್ರಿ. ಅವರು ಸಿಟ್ಟು ಮಾಡ್ತಾರೆ ಅಂದ್ರೆ ಅಷ್ಟೇ ಫ್ರೀಯಾಗಿ ಗುಳಿಗೆ ಸಿಗ್ತಿರ್ತೈತೆ, ಇದು ಮಾಡ್ತಿರ್ತೈತೆ ಅಂತ ನಾವು ಎಲ್ಲ ಜನ ಅಲ್ಲೇ ಹೋಗ್ತೀವಿ, ಹುಯಿ ದೈ ಅಂತ ಮಾಡ್ತೀವಿ. ಅವ್ರಿಗೂ ಸ್ವಲ್ಪ ಮನೇಲಿ ತಾಯಿಯಾಗಿ ಮಕ್ಳು ಕಾಡಕತ್ರ ಅಂತೀವಿ. ಅಂತಂದ್ರೆ ಸರ್ಕಾರ ದವಾಖಾನೆ ಸಿಸ್ಟರ್ ಮಾಡೋದು ಅದೇನು ಸರಿ ಅಲ್ರಿ? ಹೌದವಾ? ಹೌದು ತಾಯಿ, ನೀವು ಡಾಕ್ಟ್ರು ಸಾಹೇಬ್ರು, ಮತ್ತು ನೀವು ಹೇಳಿದ್ದೆ ಕೇಳಬೇಕಲ್ವಾ? ನೀಲ, ಅಮ್ಮನ ಬುದ್ಧಿ ಬರಲ್ಲ, ನಡಿ ಅಲ್ಲಿ ಹೋಗ್ಕೊಂಡು ನಡಿ. ರೀ, ಮಕ್ಕಳನ್ನ ಇಬ್ಬರನ್ನೇ ಮನೇಲಿ ಬಿಟ್ಟು ಬಂದಿದ್ದೀವಿ, ಮಕ್ಕೊಂಡಿದ್ರು. ನೀವಾದರೂ ಹೋಗ್ತೀರಾ? ನಾನಾದರೂ ಹೋಗ್ಲಾ ಮನೆಗೆ? ನೀನೇ ಹೋಗು ನೀಲ, ಯಾಕಂದ್ರೆ ಮಕ್ಕಳು ಅವನು ಗುಂಡೆ ಆದ್ರೆ ಅಳ್ತಾನ. ನೀನೇ ಹೋಗು. ಮತ್ತೇನಾದರೂ ನಿನ್ನ ಗೆಳತಿನ ಕೊಡಿಸಿ ಬಂದು ಏನೂ ಇಲ್ಲ. ಇಲ್ರಿ, ಫೋನ್ ಹಚ್ಚಿದ್ನಕ್ಕಿಗೆ, ಫೋನ್ ಹಚ್ಚಿದ್ನಿ ಪಲ್ಲವಿಗೆ. ಹೋಗ ನೀವು ಹೋಗಿರ್ಬೇಕ್ರಿ ಅಕ್ಕಿ. ಫೋನ್ ಹಚ್ಚಿ ಕೇಳ್ಬೇಕಲ್ಲ, ಯಾಕೆ ಹೋಗ್ಯಾಳ ಅಂದ್ರೆ ಬಿಡಕ್ಕೆ ಬರ್ತೈತಿ. ಬ್ಯಾಡ ತಗೋರಿ, ಗುಂಡೆ ಆದ್ರೆ ಭಾಳ ಅಳ್ತಾನ. ಮತ್ತು ಇಲ್ಲಿ ಡೆಲಿವರಿ ಆಗೋದಿನ್ನ ಲೇಟ್ ಅನ್ನಿಸ್ತತಿ. ನೀವೇನಾದ್ರೂ ಡೆಲಿವರಿ ಯಾರ ಫೋನ್ ಹಚ್ಚಿರಿ. ಅತ್ತಿನೂ ಅದಾಳ, ಎಲ್ಲ ಅರ್ಬಿ ಗಿರ್ಬಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ತಂದೇನ್ರ ನಾ. ಏನು ನಾ ಏನೋ ಪ್ಲ್ಯಾನ್ ಮಾಡಿ ಇವ್ರನ್ನ ದೂರ ಮಾಡ್ಬೇಕಂತ ಅನ್ಕೊಂಡೆ ನಿಂಗಿಂದ. ಆದರೆ ನಿಂಗೆ ಜೈಲಿಗೆ ಹಾಕ್ಬಿಟ್ಟಾರಲ್ಲ. ಇನ್ನು ಮುಂದೆ ಇವಳನ್ನ ಆಟ ಆಡ್ಸೋದು ಹೇಗೆ ನಾ? ಹೆಂಗಪ್ಪ ದೇವ್ರಿ, ಇನ್ನೇನಾದರೂ ಗಂಡ ಹೆಂಡತಿ ಒಂದಾಗ್ಬಿಟ್ಟಾರ, ನಾನು ಏನಾರ ಅಂದ್ರೆ ನನಗೆ ತೆಗಿಬಿಡ್ತಾರೆ. ಮುದ್ರಕೊಂಡಿರೋದ ಚಲೋ. ಅಮ್ಮ ನೋಡಿ, ಏನವ ನೋಡಿ, ಅವ್ರಿಗೆ ಇನ್ನೂ ಬ್ಯಾನಿ ಕೂಸು ಬರಾತೈತಿ ತುದಿಗೆ, ಬ್ಯಾನಿ ಕೊಡೋಕ್ಕೆ ತಯಾರಿಲ್ಲಮ್ಮ. ಅವರು ಭಾಳ ಒಂಥರ ಕೇರ್ಲೆಸ್ ಹೆಂಗ್ಸಿದಾಳೆ ಅವಳು. ಒಟ್ಟು ಬ್ಯಾನಿ ಕೊಡತ್ತಿಲ್ಲ ಪಾಪ. ಕೂಸಿಗೆ ಭಾಳ ಬರೋದು ಹೋಗೋದು ಅಂದ್ರೆ ಕೂಸಿಗೆ ತೊಂದರೆ ಆಗ್ತೈತಿ. ಅದಕ್ಕೆ ನೋಡಿರಿ ಏನು ಮಾಡ್ತೀರಾ? ಸಿಜರಿನ್ ಮಾಡಿಬಿಡೋಣ ಅಥವಾ ಇಲ್ಲ ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಡೆಲಿವರಿ ಮಾಡ್ಕೊಳ್ಳೋಣ ಅಂದರೆ ಸುಸ್ತಾಗಿಬಿಡ್ತಾರೆ. ಅವ್ರದ್ದು ನೋಡಬೇಕಲ್ಲ ನಾವು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಸಿಜರಿನ್ ಅವ ಬೇಡವ, ನನ್ನ ಮಗಳಿಗೆ ನಾ ಹೇಳ್ಬೋದವ? ಹಾಂ ಬರೀಮ್ಮ, ಹೇಳಿ ಬನ್ನಿ. ಮತ್ತು ನೀವಾದರೂ ಒಟ್ಟು ಧೈರ್ಯ ಹೇಳಿ. ಆದರೆ ಡೆಲಿವರಿ ಆಗೋ ಟೈಮಲ್ಲಿ ತಾಯಿಯಲ್ಲಿ ಇರಬಾರ್ದು, ತಾಯಿ ಇದ್ರೆ ಮಕ್ಕಳಿಗೆ ಇನ್ನೂ ತ್ರಾಸು. ಅದಕ್ಕೆ ನೀವು ಹೇಳಿ ಬನ್ನಿ. ಮೇಡಮ್, ನಾನು ಹೇಳ್ಬೋದಾ? ನೀವ್ಯಾರಮ್ಮ? ನಾನು ಅವ್ರ ಅತ್ತಿಗೆ. ಹೌದಾ, ಸರಿ ಬನ್ನಿ ಅಮ್ಮ. ಇವಳು ಹೋದ್ಲು ಕುಣ್ಕಾಲಿತ್ತಿ. ಅಮ್ಮನಿಗೆ ಎಷ್ಟು ಮಾಡಿದ್ರೂ ಬುದ್ಧಿ ಬರಲ್ಲ. ಗಿರಿಜಾ, ಏನು ನೋಡು ಗಿರಿಜಾ, ನಿನ್ನ ಹೊಟ್ಟೆಲಿನ ಮಗು ಅಂದವಾಗಿ ಚಂದವಾಗಿ ಹುಟ್ಟಬೇಕನ್ನೋ ಆಸೆ ನಿಂಗಿರಲ್ಲ. ಹಾಂ, ನೀನು ಲಘು ಬ್ಯಾನಿ ಕೊಡಲಿಲ್ಲ ಅಂದ್ರೆ ಕೂಸು ಒಳಗೆ ಹೇಸಿಗೆ ನೀರು ಕುಡಿತೈತಿ. ನಾ ಏನು ಹೇಳತ್ತೀನಿ ತಿಳ್ಕೊ. ಲಘು ಬ್ಯಾನಿ ಕೊಡು. ಕೂಸು ಲಘು ಆತಂದ್ರೆ ನಿನಗೂ ಚಲೋ, ಕೂಸಿಗೂ ಆರಾಮ ಇರ್ತೈತಿ. ಇಲ್ಲಾಂದ್ರೆ ನಾಳೆ ಅದು ಹೇಸಿಗೆ ನೀರು ಕುಡಿದ್ರೆ ನಿನ್ನ ಬಿಟ್ಟು ಅದನ್ನು ಹೋದು ಐಶ್ವರ್ಯಾಗ ಇಡ್ತಾರೆ. ನನಗಿದ್ರೆ ಕಷ್ಟ ಗೊತ್ತೈತಿ ಗಿರಿಜಾ, ಅದಕ್ಕೆ ಹೇಳತ್ತೀನಿ. ನಾನು ರಗಡ್ ನೋಡಿದ್ದೀನಿ. ಅದಕ್ಕೆ ನಾನು ಡೆಲಿವರಿ ಆಗುವಾಗ ನನಗೂ ಲಘು ಬ್ಯಾನಿ ಕೊಟ್ನಿ. ಪಕ್ಕದಾಗ ಕಿರಾಕಿ ಬ್ಯಾನಿ ಲಘು ಕೊಡಲಿಲ್ಲ. ಕೂಸು ಹೇಸಿಗೆ ನೀರು ಕುಡಿದು ಅದನ್ನು ಐಸ್ವಿನಾಗ ಇಟ್ಟರು ಕೊಟ್ಟ 8 ದಿನ. ತಾಯಿ ಒಂದು ಕಡೆ, ಕೂಸು ಒಂದು ಕಡೆ. ಆಕಿಗೂ ಎದೆ ಬಿಗಿತು, ಆಕಿಗೂ ತರಾಸು. ಹಲೋ, ಅದಕ್ಕೆ ಹಂಗೆಲ್ಲ ಆಗೋದು ಬೇಡ ಅಂದ್ರೆ ಲಘು ಬ್ಯಾನಿ ಕೊಡು. ನಮ್ಮ ಔಷಧಕ್ಕೆಲ್ಲ ಸರಿ ಆಯ್ತು, ಕೊಡ್ತೀನಿ ಸಿಸ್ಟರ್. ಬ್ಯಾನಿ ಒಮ್ಗಿಲೆ ಕೊಟ್ಬಿಡ್ತೀನಿ. ಸರಿ, ಗುಡ್ ಗರ್ಲ್, ನೀ ಹೇಳಿದಕ್ಕೆ ಬುದ್ಧಿ ಬಂತು ನೋಡಮ್ಮ. ಆಯ್ತಮ್ಮ, ನೀನು ಹೊರಗಿರು, ನಾವು ಇದನ್ನು ಮಾಡ್ತೀವಿ. ಸರಿ ಗಿರಿಜಾ, ಲಘು ಕೊಡಮ್ಮ ಬ್ಯಾನಿ. ಅವರು ಸಿಸ್ಟರ್ ಈಗ ಬಂದು ಹುಡುಗಿಗೆ ಒಳ್ಳೆ ಬುದ್ಧಿ ಆಯ್ತು ನೋಡ್ರಿ. ಎಷ್ಟು ಚಂದ ತಿಳುವಳಿಕೆಲಿ ಮಾತು ಹೇಳೋದಲ್ಲ ಈಕಿ. ನೋಡು ಆಕಿಗೆ ಹಾಂ ಅಂತಾಳೆ ಅಂದ್ರೆ ನಾದ್ನಿ ವಾಸಿ ತೋರಿಸ್ತಾಳೆ ಅಂತ ಅನಿಸ್ತತಿಕಿ. ಅದಕ್ಕೆ ಈಕಿಗೆ ಹಿಂಗಿರೋದು. ಅಲ್ಲಮ್ಮ ಶಿಖಮ್ಮ, ನಮಗೆ ಬೇಕು ಒಂದು ವಿಷಯ. ನಾವು ಡೆಲಿವರಿ ಮಾಡಿಸ್ಕೋದಷ್ಟೇ, ಇನ್ನೊಬ್ಬರ ಮನೆ ವಿಷಯ ಮಾತಾಡಬಾರ್ದು ಏನು? ಸರಿ ಸಿಸ್ಟರ್, ಸಾರಿ ಸಿಸ್ಟರ್.